ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಹೊಸ ವರ್ಷಕ್ಕೆ ಒಳಗೆ ಬರೋಕ್ಕಾಗಲಿಲ್ಲ ನನಗೆ ಕಾರಣಾಂತರದಿಂದ, ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಮತ್ತು ಎಲ್ಲರಿಗೂ ಈ 10 ಕೋಟಿ ಕೊಡ್ತಕ್ಕಂಥದ್ದು ಅದು ಮುಂಚೆನೂ ಕೂಡ ನಾನು ಹೋದ ವರ್ಷನೇ ಅಂದರೆ ಡಿಸೆಂಬರಲ್ಲಿ ಒಂದು ಚರ್ಚೆ ಆಗ್ತಾಯಿತ್ತು ಸ್ವಲ್ಪ, ಏಕೆಂದರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕರೆಕ್ಟಾಗಿ ಅನುಷ್ಠಾನ ಆದಮೇಲೆ ಒಂದು ನೀವು ನೆನಪಿಟ್ಕೊಳ್ಬೇಕು, ಇಷ್ಟು ದಿವಸ ಹಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಹೇಳಿದರೆ, BJP ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ, ಅದಕ್ಕೆ ಹಣದ ವ್ಯವಸ್ಥೆ ಇಟ್ಟಿರಲಿಲ್ಲ. ನಾನು ಎಷ್ಟೊಂದು ಸತಿ ನಿಮಗೆಲ್ಲ ಹೇಳಿದ್ದೀನಿ, ನನ್ನ ಇಲಾಖೆಯಲ್ಲೇ ಸುಮಾರು 2,500-3,000 ಕೋಟಿ ಬರೀ ನನ್ನ ಇಲಾಖೆ, ಒಂದು ಇಲಾಖೆ. ನೀವು ಎಲ್ಲ ಇಲಾಖೆಯನ್ನು ತೊಗೊಂಡ್ರೆ ಸಿಕ್ಕಾಪಟ್ಟೆ ಇರ್ತದೆ. PWDದು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ್ರಿ, ಹಾಗೆ ಘೋಷಣೆ ಮಾಡೋದು, ಗುದ್ಲಿ ಪೂಜೆ ಮಾಡೋದು ಎಲ್ಲ ಇದನ್ನು ಅದ್ರದ್ದು ಎಲ್ಲದೂ ಕೂಡ ಮತ್ತು ಹಳೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಕೊಟ್ಟಿರೋದ್ರಿಂದ ಸ್ವಲ್ಪ ಇನಿಷಿಯಲಿ ನೀವು ಕೂಡ ಇಲ್ಲ ಸ್ವಲ್ಪ ಏನೋ ಗೊಂದಲ ಇದೆ ಅಭಿವೃದ್ಧಿಗೆ ಅಂತ. ಅಭಿವೃದ್ಧಿಗೆ ಏನು ಗೊಂದಲ ಇರಲಿಲ್ಲ. ಒಂದು ತಿಳ್ಕೊಳ್ಬೇಕು, ಹಣದ ವ್ಯವಸ್ಥೆನ ಇವತ್ತು ನೇರವಾಗಿ ಜನರ ಜೋಬಿಗೆ ಹಾಕ್ತಕ್ಕಂಥ ಇಲ್ಲ ಮನೆಗೇ ತಲುಪಿಸ್ತಕ್ಕಂಥ ವ್ಯವಸ್ಥೆನ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದವರು ನಾವೇನು ಗ್ಯಾರಂಟಿ ಯೋಜನೆಯಲ್ಲಿ ಮಾತು ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ. ಇದಾದ ಮೇಲೆ ಇನ್ಮೇಲಿಂದ ಈ ಥರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಭಾಗನೂ ಅಷ್ಟೇ ಆಯ್ತು. ಈಗ ಮೋಸ್ಟ್ಲಿ ಇನ್ನೊಂದು ಬೋಸರಾಜ್ ಅವ್ರಿಗೂ ಹೇಳಿದ್ದೀನಿ, ಬ್ಯಾರೇಜ್ದು ಉದ್ಘಾಟನೆ ಮಾಡ್ತಕ್ಕಂಥ ಅದು ಬಜೆಟು ಘೋಷಣೆ ಮಾಡಿದ್ದು. ಈ ಥರ ಕಾರ್ಯಕ್ರಮಗಳನ್ನು ಇನ್ನು ಮೇಲೆ ಅತಿ ಹೆಚ್ಚಾಗಿ ಅನುದಾನ ಬಿಡುಗಡೆ ಮೂಲಕ ಎಲ್ಲರೂ ಬಾಯಿ ಮುಚ್ಚಿದಂಗೆ ಆಯಿತು. ಅನುದಾನ ಕೊಟ್ಟಿಲ್ಲ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ವಿಪಕ್ಷದವ್ರು ಈ 10 ಕೋಟಿ ಆದಮೇಲೆ ಮತ್ತೆ ಬಾಯಿ ಬಿಚ್ಚೇ ಬಿಡ್ತಾರೆ ಅವರು. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವರಿಗೆ. ನಾವು ಅದಕ್ಕೆ ಉತ್ತರ ಕೊಡಬಾರ್ದು. ನಾವು ಡೆವಲಪ್ಮೆಂಟಿಗೆ ನಾವೇನು ನಮ್ಮ ಕೆಲಸ ಕರ್ತವ್ಯ ಇರ್ತದೆ ಅದು ಮಾಡಬೇಕು. ನೀವು 10 ಕೋಟಿ ಕೊಟ್ಟ ಮೇಲೆ 100 ಕೋಟಿ ಕೊಡ್ರಿ ಅಂತಾರೆ. 100 ಕೋಟಿ ಕೊಟ್ಟ ಮೇಲೆ ಇದು ಬಟ್ ಏನಾಗಿದೆ, ಯಾಕೆ ಲೇಟ್ ಆಗಿದೆ ಅದನ್ನು ಅರ್ಥ ಮಾಡ್ತಕ್ಕಂಥದ್ದು. ಯಾಕೆಂದರೆ ಆ್ಯಕ್ಚುಲಿ ಅವ್ರದ್ದು ತೊಂದರೆ ಇತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು. ನಾನು ನಿಮಗೆ ಹೇಳ್ತೀನಿ, ಒಂದೊಂದು ಗ್ರಾಮ ಪಂಚಾಯತಿಗೆ ನೀವು ಲೆಕ್ಕ ತಗೊಳ್ಳಿ, ಒಂದು ಗ್ರಾಮ ಪಂಚಾಯತಿಗೆ ಹಣ ಸುಮಾರು 8 ಕೋಟಿ 9 ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಜನರ ಮನೆಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆ ಕಾರ್ಯಕ್ರಮನೂ ಅಲ್ವಾ ಹೇಳಿ ನೋಡೋಣ. ಅದಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಇದನ್ನು ಹೇಳೋದು, ಈ 10 ಕೋಟಿ ಅಂದಮೇಲೆ ಬಾಯಿ ಮುಚ್ಚೋ ಪ್ರಶ್ನೆ ಅಲ್ಲ, ನಮ್ಮ ಕರ್ತವ್ಯ. ಸಿದ್ದರಾಮಯ್ಯ ಅವರು ಇನ್ನೂ ಜಾಸ್ತಿ ಕೊಡ್ತಾರೆ, ಅದು ವಿಶ್ವಾಸ ಇಟ್ಕೊಳ್ಳಿ.